ನಮ್ಮ ಗೆಸ್ಟ್ ಯಾರು ಅಂದ್ರೆ ಇವರು ಬರೀ ಕರ್ನಾಟಕ ಮಾತ್ರ ಫೇಮಸ್ ಅಲ್ಲ, ಇಂಡಿಯಾಗ್ ಮಾತ್ರ ಫೇಮಸ್ ಅಲ್ವೇ ಅಲ್ಲ, ಇಡೀ ವರ್ಲ್ಡ್ ಗೆ ಫೇಮಸ್. ಏನ್ಲ ಶಿಷ್ಯ ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಕ್ರೌಡ್ ಪುಲ್ಲರ್, ಮೀಡಿಯಾ ಪುಲ್ಲರ್, ಇವತ್ತು ಏನೇನ್ ಪುಲ್ ಮಾಡ್ತಾರೆ ಅಂತ ದಯವಿಟ್ಟು ನೋಡ್ಬೇಕು. ಸೊ ಲೆಟ್ಸ್ ವೆಲ್ಕಮ್ ಮಿಸ್ಟರ್ ಸತೀಶ್ ಕಡಬಂ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇವ್ನ ಯಾವನ ಸೆಡೆ ನನ್ ಮಗ? ನೋ, ನಿಮ್ಗೆ ಡಾಗ್ ಬಗ್ಗೆ ತುಂಬಾ ತಿಳುವಳಿಕೆ ಇದೆ, ಸೌಂಡ್ ನಾಲೆಜ್ ಇದೆ. ಸರ್, ನಾನು ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟು, ಬೆಂಗಳೂರು ಕ್ಲಬ್ಗೆ ಪ್ರೆಸಿಡೆಂಟು, ರಷ್ಯನ್ ಕೆನಲ್ ಯೂನಿಯನ್ಗೆ ಪ್ರೆಸಿಡೆಂಟು, ಆ ಥರ ಇನ್ನು ಎಷ್ಟೋ ನನಗೆ ಉದ್ದಕ್ಕೆ ಹೇಳಕ್ಕೆ ಬರಲ್ಲ, ಇಂಗ್ಲೀಷ್ದು ಅಲ್ಲಿ ರಷ್ಯಾವರೆಗೂ ಪ್ರೆಸಿಡೆಂಟ್. ನಿಮ್ಗೊಂದು ಇವಾಗ ಒಂದು ಸಣ್ಣದು ಒಂದು ತಮಾಷೆ ಒಂದು ಚಾಲೆಂಜ್. ಸುಮ್ನೆ ನಾನು ಒಂದು ಐದಾರು ಡಾಗ್ ತೋರಿಸ್ತೀನಿ, ಅದ್ರಲ್ಲಿ ನೀವು ಎರಡೆರಡು ಬ್ರೀಡ್ ಹೇಳ್ಬಿಡ್ಬೇಕು. ಅಕಸ್ಮಾತ್ ಬ್ರೀಡ್ ಹೇಳಿಲ್ಲ ನೀವು ಮೂರ್ ಇಲ್ಲ ಬೇಡ, ನಾವು ನಿಮ್ಮನ್ನ ಅವಮಾನ ಮಾಡಕ್ ಕರ್ದೇ ಇಲ್ಲ. ಕೇಳಿ ಫೋಟೋ ತೋರಿಸ್ತೀನಿ, ಅದ್ರಲ್ಲಿ ನೀವು 5ರಿಂದ 6ರಲ್ಲಿ 3 ಹೇಳಿಲ್ಲ ಅಂದ್ರೆ 3 ಬ್ರೀಡ್ ತರ ಬೊಗಳಬೇಕು. ಹೌದು, ಆಯ್ತು. ಇವನೇನ್ ಬೈತಾವನೋ ಇಲ್ಲ ನಮಸ್ಕಾರ ಮಾಡ್ತಾವನೋ. ನಾವು ನಿಮ್ಗೆ ಅವಮಾನ ಮಾಡಲ್ಲ, ವೇಸ್ಟ್ ಅಂತ ಯಾಕೆ ಹೇಳ್ಬೇಕು ಸರ್? ಯಾರು ವೇಸ್ಟ್ ಅಲ್ಲ ಸರ್. ನೀವು ವೇಸ್ಟ್ ಆಗಿದ್ರೆ ನಿಮ್ಮನ್ನ ಯಾಕೆ ನಾವಿಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾ ಇದ್ವಿ? ಇದು ಯಾವ ಬ್ರೀಡು? ತಮಾಷೆ ಆಗಿತ್ತು, ನಿಮ್ಗೆ ಸಖತ್ ನಾಲೆಜ್ ಇದೆ. ಸ್ಟ್ರೀಟ್ ಡಾಗ್ ಅಲ್ಲ, ನೀವು ಅಂತದೇ ಹುಡುಕಿದಿರ, ಜಾತಿಗಳಿರ್ತಾವ ಫಾರಿನಲ್ಲಿ, ಸ್ಟ್ರೀಟ್ ಡಾಗ್ ತರ ಕಾಣಿಸ್ತಿದೆ, ಆಗದೇ ಇರೋ ಜಾತಿ ತರ ಹುಡುಕಿದಿರ. ಯಾವ್ದೋ ಊರಲ್ಲಿ ಯಾವ ಜಾತಿನಾಗಿರುತ್ತೆ, ನಾವು ನಿಮ್ಮನ್ನ ಸಿಗಾಕ್ಸ್ಬೇಕಲ್ಲ ಸರ್, ಮಜಾ ತಗೋಬೇಕಲ್ಲ. ನೋಡಕ್ ಸ್ಟ್ರೀಟ್ ಡಾಗ್ ತರ ಇದೆ, ವಿಚಿತ್ರ ಡಾಗ್ ಇದೆ, ಹುಡ್ಕಕ್ಕೂ ಟ್ರೈ ಮಾಡಿರಲ್ಲ, ಈ ತರ ನಾಯಿ ತಗೊಳಕ್ಕೂ ಟ್ರೈ ಮಾಡಿರಲ್ಲ, ಅದರಿಂದ ನಂಗೆ ಗೊತ್ತಿಲ್ಲ. ಈಗ ಒಂದ್ 6 ಬ್ರೀಡ್ ಹೇಳ್ತೀನಿ, ಅದ್ರಲ್ಲಿ ನೀವು ಅಟ್ಲೀಸ್ಟ್ 2 ಬ್ರೀಡ್ ಹೇಳಿಲ್ಲ ಅಂದ್ರೆ 3 ವೇಸ್ಟ್ ಅಂತ ಹೇಳಲ್ಲ, ಒಳ್ಳೆ 3 ಬ್ರೀಡ್ ಡಾಗ್ ತರ ಬೊಗಳಬೇಕು. ಇದು ನೋಡಿ, ಇದು ಇಲ್ಲೇ ತೋರಿಸ್ಬಿಡು. ನೀವು ಗೂಗಲ್ ಅಲ್ಲಿ ಹುಡುಕಿರ್ತೀರಾ? ರೇರೆಸ್ಟ್ ಡಾಗ್ ಇದು, ತೋರಿಸ್ಬಿಡ್ತೀನಿ ಜನಕ್ಕೆ. ಯಾವ್ದು ನೋಡಿ, ಟೆಲೋಮಿಯಾನ್ ಅಂತ. ನಾವು ಬಿಟ್ಟಿ ಕೊಟ್ಟರೆ ಸ್ಟ್ರೀಟ್ ಡಾಗ್ ಹತ್ರ ಇರೋದು ಅಂತದೇ ಹುಡುಕಿದಿರಲ್ಲ. ಓಕೆ ಸರ್, ರೆಡಿ. ನಿನ್ ಬುರುಡೆ ಮಾತಿಗೆಲ್ಲ ಯಾಮಾರನಲ್ಲ ನಾನು. ಈ ತರ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಡೆಯ ಪೊಲೀಸ್ ಸ್ಟೇಷನ್ಗೆ. ಅದು ಗೊತ್ತಿಲ್ಲ ಬಿಡಿ, ಈ ತರದೆಲ್ಲ ಗೊತ್ತೇ ಇಲ್ಲ. ಕನ್ಸಲ್ಲೂ ನೋಡಿಲ್ಲ, ಗೊತ್ತಿಲ್ವಾ ಸರ್? ಇದು ನಾನು ಅದು ಕನ್ಸಲ್ಲೂ ಆತರ ಜಾತಿ ತಗೊಳಕ್ಕೂ ಯೋಚನೆ ಮಾಡಲ್ಲ. ನೀವು ಆತರ ಸೈಜ್ ಕನ್ಸಲ್ಲೂ ಎನ್ಸ್ಕೋಬೇಕು ಈ ಬ್ರೀಡ್ಗಳನ್ನೆಲ್ಲ, ಮುಂದಕ್ಕೆ ಇಂಪೋರ್ಟ್ ಮಾಡಿಸ್ಬೇಕು. ಹಂಗೆ ಓಡಲ್ಲ, ಪಕ್ಕದ ರೋಡಲ್ಲೂ ಯಾರು ಬರಲ್ಲ ಸರ್ ನೋಡಕ್. ಈ ತರ ನಾಯಿ ತರ್ಸಿದ್ರೆ ನಂದೇನ್ ಗೊತ್ತಾ, ಒಂದ್ ನಾಯಿ ತಂದ್ರೆ 1000 ಜನ ಮುತ್ಕೋಬೇಕು ಅಂತ ನಾಯಿನೇ ತರೋದು. ನಾಯಿ 100 ಹಿಡ್ಕೊ ಬಂದ್ರು ಒಬ್ಬನು ಮೂಸ್ ನೋಡಲ್ಲ ಸರ್. ಒಂದು ಮೂವಿಲಿ ಒಂದ್ ನಾಯಿ ಫೇಮಸ್ ಆಗುತ್ತೆ ಸರ್, ಆ ನಾಯಿನ ನನ್ನ ನಾಯಿನ ಒಂದ್ ಫಂಕ್ಷನ್ ಕರೀತಾರೆ ಸರ್. ಆ ನಾಯಿ ಪಾಪ ಹೋಗುತ್ತೆ, ನನ್ ಮುಂದೆನೆ ಹೋಗುತ್ತೆ, ಅಲ್ಲಿರೋ ಸೆಕ್ಯೂರಿಟಿನೂ ತಿರುಗಿ ನೋಡಲ್ಲ ಸರ್. ಓಕೆ, ನಾನು ಇಳಿದ ತಕ್ಷಣ 2.5 ಕಿಲೋಮೀಟರ್ ರೋಡ್ ಜಾಮ್ ಆಗುತ್ತೆ. ನೀವು ಯಾವ್ದು ನೋಡಿ, ಸ್ವಲ್ಪ ಸ್ಟ್ಯಾಂಡರ್ಡ್ ಬ್ರೀಡ್ ಇದು. ಅಲ್ಲ, ಪೂಡಲ್ಲೇ ಯಾವ್ದೋ ಮಿಕ್ಸ್ ಇದು. ಪೂಡಲ್ ಅಲ್ಲ, ಲೊಗೊಟೋರ್ ರೊಮ್ಯಾಕ್. ಲಾಸ್ಟ್ ಒಂದು ತೋರಿಸ್ಬಿಡ, ಅದು ಸರ್. ಅದೇ ಒಂಥರ ಮಜಾ. ಏನು ಕುಡುಕ್ಲಿ ಸರ್, ಈ ತರದ ಇಂಟ್ರೆಸ್ಟ್ ಇಲ್ಲದೆ ಸರ್. ನೀವು ಇಂಡಿಯಾ ಸ್ಟಾಪ್ ಬ್ರೀಡರ್, ವರ್ಲ್ಡ್ ಸ್ಟಾಪ್ ಬ್ರೀಡರ್, ವರ್ಲ್ಡ್ ಗೆ ನಂಬರ್ 1, ವರ್ಲ್ಡ್ ಗೆ ನಂಬರ್ 1 ಅಂತ ಹೇಳಿದ್ರೆ ಇದು ಎಲ್ಲ ಗೊತ್ತಿರ್ಬೇಕಲ್ಲ. ಇದನ್ನ ಯಾಕೆ ನಾನು ತಲೆ ಕೆಡ್ಸ್ಕೊಳ್ಳಿ ಸರ್? ಅಲ್ಲ ಸರ್, ಈ ಕಾಗೆ ನನ್ನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಾ ಇದೆ ಕಡೆ. ಶೋಕಿ, ನಾನ್ ಬ್ರೀಡರ್ ಅಲ್ವಲ್ಲ ಸರ್. ಮತ್ತೆ ಬ್ರೀಡರ್ ಅಲ್ಲ, ಶೋಕಿ ಅಷ್ಟೇ. ಬ್ರೀಡರ್ ಅಲ್ಲ ಸರ್, ಮರಿನೇ ಮಾಡ್ಸಲ್ಲ. ಮರಿ ಎಲ್ಲಿ ಮಾಡ್ತಿದೀನಿ ಸರ್? ಓಹೋ, ಅಂದ್ರೆ ನೀವು ಆಲ್ರೆಡಿ ಒಂದು ಡಾಗ್ ಪಪ್ಪಿ ಇರೋದು ತಗೊಂಡ್ ಬರ್ತೀರಾ, ತಗೊಂಡ್ ಬಂದು ಶೋಗೆ ಇಟ್ಕೊಂಡು ಹೋಗಿ 2.5 ಲಕ್ಷದಿಂದ 10 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತೀನಿ ಸರ್. ಆತರ ನಮ್ಗೊಂದು ನನ್ ಮಗನೇ ತೆಗೆದು ಬಿಟ್ಟ ಅಂದ್ರೆ ಪಾತ್ರ ಉಜ್ಜ ಗುಂಜಾ ಬಿಡ್ಬೇಕು. ನನಗೆ ಉಲ್ಟಾ ಮಾತಾಡ್ದಯ್ಯ. ಫೇಮಸ್ ಆ 3 ತರ ಬೋಗ್ಲಿ ಸರ್. ಏನ ದಯವಿಟ್ಟು ಬರಲ್ಲ ಸರ್. ನಿಮ್ಗೆ ಅದು ಇದು ಗಂಧ ಗೊತ್ತಿರಲ್ವಾ? ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹಲೋ ಸರ್, ನಿಮ್ಗೆ ಹೇಳಿದ್ರಿ, ಇವಾಗ ನೀವ್ ಹೇಳಿದ್ರಿ ಏನಾದ್ರು ಪ್ರಶ್ನೆ ಕೇಳಿ ಮೂಡ್ ಆಫ್ ಆಗೋ ತರ ಕೇಳ್ಬಿಡಿ ಅಂತ ಹೇಳಿದ್ರಿ. ನಿಮ್ಗೆ ಫ್ಲೋ ಕಟ್ ಆಗ್ಬಿಡುತ್ತೆ ಅಂತ. ನಿಮ್ಗೆ ಇದುವರೆಗೂ ಇಂಟರ್ವ್ಯೂ ಅಲ್ಲಿ ಯಾರಾದ್ರೂ ನಿಮ್ಗೆ ಮೂಡ್ ಆಫ್ ಆಗೋ ತರ ಪ್ರಶ್ನೆ ಕೇಳಿದಾರ ಸರ್? ಒಬ್ಬೊಬ್ರು ಕೇಳಿದ್ದಾರೆ ಸರ್. ನಿಮ್ಮದನೇ ತರ ಅಂದ್ರೆ ಒಂದು ಜಗಳ ತಂದಿಕ್ಕ ತರ ಒಂದು
ಸಮಾಜದಲ್ಲಿ ಒಂದು ಕೆಟ್ಟೋನ್ ತರ ತೋರ್ಸೋ ತರ ಒಂದು ಸಿಟ್ಟು ಬರೋ ತರ ಕೇಳಿದ್ದಾರೆ. ಅವ್ರಿಗೆ ಸರಿಯಾಗಿ ಆನ್ಸರ್ ಮಾಡಿದೀನಿ. ಆದ್ರೆ ಅವ್ರು ಕೇಳಿದ ಕ್ವಶನ್ಗೆ ನನ್ಗೆ ಯಾವ ಲೆಕ್ಕಕ್ಕೆ ಸಿಟ್ಟು ಬಂತಂದ್ರೆ ನನ್ನ ನಾಲ್ಗೆಲ್ ಮಚ್ಚೆ ಇದೆಯೋ ಇಲ್ಲ ನಾನೇ ನೋಡ್ಕೊಂಡಿಲ್ಲ. ಆದ್ರೆ ನಾನು ಬೈಕೊಂಡಿದ್ರಲ್ಲಿ ಒಂದು 7 ಜನ ಸತ್ತೋಗಿದ್ದಾರೆ. ಇಲ್ದೇ ಇರೋ ಸುಳ್ಳೆಲ್ಲ ಹೇಳಿ ಆಡಬಾರ್ದು ಆಟ ಆಡಿ ಎಷ್ಟು ದಿನ ಅಂತ ಬದುಕ್ತೀಯ? ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಹಾಕಿದ್ರೆ ಅವ್ರು ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗೋ ಇಲ್ಲ ಇನ್ನೇನೋ ಕಾಯಿಲೆ ಬಿದ್ದೋ ಏನೋ ಆಗಿ ಆತರ ತುಂಬಾ ನನ್ಗೆ ತೊಂದರೆ ಮಾಡಕ್ ಬಂದವರು ಒಂದು 7 ಜನ ಸತ್ತೋಗಿದ್ದಾರೆ ಸರ್. ಸರ್ ಅಲ್ಲ, ನಿಮ್ಗೆ ಅಕಸ್ಮಾತ್ ಇದು ಬೇಜಾರಾಗಲ್ವಾ ನನ್ನಿಂದ ಯಾರೋ ಸಾಯ್ತವ್ರೆ ಅಂದಾಗ? ಸರ್ ಇಲ್ಲ, ಅಷ್ಟು ತೊಂದರೆ ಕೊಟ್ಟಿರ್ತಾರೆ. ನೀವ್ ಇಲ್ಲಿರ್ಬಾರ್ದು ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೆಲ್ಲ ಇರ್ಬೇಕು ಸರ್. ಎಲ್ಲಿರ್ಬೇಕು ಅದನ್ನ ಸರ್? ನೀವು ಒಂದ್ ಕೆಲಸ ಮಾಡೋಣ. ಅಲ್ಲ ದಯವಿಟ್ಟು ಅಲ್ಲ ಒಂದ್ ನಿಮಿಷ ಇರು. ಹೇಳ್ಬಿಡೋಣ ಇದು ಜನರಿಗೆ. ಅದೇ ಹೇಳಿ ಯಾಕಂದ್ರೆ ಸರ್ ಇದು ಅಲ್ಲ, ಇದುವರೆಗೂ ಇದನ್ನ ಇವರು ಎಲ್ಲೂ ಹೇಳಿಲ್ಲ ಅನ್ಸುತ್ತೆ. ಎಲ್ಲೂ ಹೇಳಿಲ್ಲ. ಯಾಕೋ ಈ ಒಂದು ಮಾಂತ್ರಿಕರ ತರ ಅನ್ಸ್ತಾ ಇದ್ರ ನೀವು ಡಾಕ್ ಸತೀಶ್ ಅವ್ರದ್ದು. ಏನೋ ಜಾಲಿ ಮಾಡಿ ಏನಂತ ಕರ್ಸೋಣ ಅನ್ಕೊಂಡಿದ್ರೆ ಒಂದ್ ಕೆಲಸ ಮಾಡೋಣ. ಮೊದ್ಲೇ ನಾನಿನ್ ಸರಿ ಇಲ್ಲ, ನಮ್ಗಂತೂ ಶಾಪ ಹೆವಿ ಬೀಳುತ್ತೆ. ಅದೇ ಓಡ್ಬಿಡೋಣ ಸರ್. ನಮಗಂತೂ ನೀವು ಶಾಪ ಹಾಕಲ್ಲ. ಪ್ರಾಮಿಸ್ ಇಡಿ ನಮ್ಗೆ ಶಾಪ ಹಾಕಲ್ಲ ಸರ್. ನಾವು ಒಂಚೂರು ಕಾಲು ಹೇಳೋಣ ಅದು ಇದು ಅಂತ ಮಾಡ್ಕೊಂಡಿದೀವಿ. ಮನ್ಸಿಂದ ಹೇಳಿಯಲ್ಲ ಅಂತ ಗೊತ್ತು. ನೀವು ತಮಾಷೆಗೆ ಮಾಡ್ತಾ ಇದೀರಾ ಅಂತ ಏನ್ ಮಾಡೋದು ತಮಾಷೆಗೆ ಅಂತ ನಾನು ತಮಾಷೆಗೆ ತಗೊಳ್ತೀನಿ. ಅದೆಲ್ಲ ಆಫ್ ದ ರೆಕಾರ್ಡ್ ನಾನು ಏನೇನು ಅಂತ ಇವಾಗ ವರ್ಡ್ ಅಲ್ಲಿ ಮಾಡಕ್ ಆಗ್ದೇರ ಒಂದು ಕೆಲಸ ನಾನು ಒಂದಲ್ಲ ಆತರ ಎಷ್ಟೊಂದ್ ಕೆಲಸ ನಾನು ಮಾಡಿದೀನಿ. ಒಂದು 3 ಹೇಳಿ ಸರ್. ಸರ್ ಒಂದು ಟಾಪ್ ನಾನು ಇರಾ ಬರೋರ್ಗೆಲ್ಲ ಚಾಲೆಂಜ್ ಮಾಡ್ತೀನಿ ಸರ್. ಹೇಳಿ. ಇಲ್ಲಿ ಹೇಳಲ್ಲ ಸರ್, ಆಫ್ ದ ರೆಕಾರ್ಡ್ ಹೇಳ್ತೀನಿ ಸರ್. ಆಫ್ ದ ರೆಕಾರ್ಡ್ ಬೇಡ, ಪ್ರೂಫ್ ಸಮೇತ ತೋರಿಸ್ತೀನಿ. ಬೇಡ ನಮಗೆ ಇಂಡೈರೆಕ್ಟ್ ಆಗಿ ಒಂದ್ ಹೇಳಿ ಅದು ಏನಂತ ಸುಮ್ನೆ ಗೊತ್ತಾಗೋರು ಗೊತ್ತಾಗ. ಸರ್ ನನ್ನ ನೋಡ್ಕೊಂಡು ಮಾತಾಡಿ ವ್ಯಕ್ತಿನ ಅಯ್ಯೋ ಸಾರಿ ಸಾರಿ ಹಿಂಗೆ ಇರುತ್ತೆ. ಹಿಂಗಿರೋರು ಈ ವ್ಯಕ್ತಿನ ಟಚ್ ಮಾಡಕ್ ಆಗಲ್ಲ. ನೀವೆಲ್ಲಿರೋರು ಈಗ? ಹಂಗಲ್ಲ, ನಾವ್ ಇಲ್ಲಿ ಅನ್ಕೊಳ್ಳಿ, ನೀವು ಕೆಳಗಿದ್ದೀರಾ. ಇವ್ರನ್ನ ಟಚ್ ಮಾಡಕ್ ಆಗಲ್ಲ, ಅವ್ರನ್ನ ಟಚ್ ಮಾಡಕ್ ಆಗಲ್ಲ. ಇವ್ರನ್ನ ಟಚ್ ಮಾಡಿ ಅರ್ಧ ಗಂಟೆಯಲ್ಲಿ ಗೆದ್ದಿದ್ದೀನಿ ಸರ್. ಟಚ್ ಅಂದ್ರೆ ಯಾವ ತರ? ಇಲ್ಲ ರೌಡಿಸಮ್ ಇಲ್ಲ, ರೌಡಿಸಮ್ ಅಲ್ವೇ ಅಲ್ಲ ಸರ್. ಬುಕ್ ಪೇಪರ್ ಪೆನ್ನು ಸರ್. ಲೀಗಲ್ ಆಗಿ ನಾನು ಹೇಳಿಲ್ಲ ಊದ್ಬತ್ತಿ ಹಚ್ಚಿದ್ರೆ ಊರೇ ಸುಟ್ಬಿಡ್ತಾನೆ ನಿಮ್ಮಪ್ಪ ಅಂತ. ಸರ್ ವಾಕಿಂಗ್ ಹೋಗಲ್ಲ, ಜಿಮ್ಗೆ ಹೋಗಲ್ಲ, ಮನೆಗೆ ಹೋದ ತಕ್ಷಣ ಬಿತ್ಕೊಂಡೇ ಟಿವಿ ನೋಡೋದು, ನೀವು ಮನುಷ್ಯ ಸರ್. ನೀವು ಎಕ್ಸಸೈಸೇ ಮಾಡಲ್ಲ ಸರ್. ಸರ್ ನನಗೆ ಬರೀ 1.5 ಲಕ್ಷ ಜನ, 300 ಮೀಡಿಯಾ. ಓಹೋ, ನಿಮ್ಗೆ? ನನಗೆ. ಅವ್ರಿಗೆ 7 ಮೀಡಿಯಾ, 3000 ಜನ. ನನ್ಗೊಂದು ಕ್ವಶನ್ ಸರ್, ಮಧ್ಯದಲ್ಲಿ ಒಂದು ಕ್ವಶನ್ ನನ್ನ ಮೊದಲು ಸರ್. ಅವರಾಗ್ಲಿ, ಆಮೇಲೆ ನಮ್ಮ ಆಗಿರ್ಲಿ, ಆಮೇಲೆ ಇನ್ನೊಬ್ರು ಸಿಂಗರ್ ಹೇಳಿದ್ರು ಅವ್ರು ಸರ್, ಅವರೆಲ್ಲ ಆಗ್ಲೇ ಹೆಸರು ಮಾಡಿರೋರು, ಅವ್ರಿಗೆ ಅಷ್ಟು ಹೆಸರು, ಫ್ಯಾನ್ ಫಾಲೋಯಿಂಗ್ ಎಲ್ಲ ಇರೋರು ಸರ್. ಅವ್ರನ್ನೆಲ್ಲ ಬಿಟ್ಬಿಟ್ಟು ನಿಮ್ಮನ್ನೇ ಫೋಕಸ್ ಮಾಡೋದಕ್ಕೆ ಒಂದು ಕಾರಣ ಬೇಕಲ್ಲ? ನಾನು ಇಂಟರ್ನ್ಯಾಷನಲ್ ಸರ್. ಓ, ಅವ್ರದ್ದು 5,000 ಮೀಡಿಯಾ ಆಲ್ರೆಡಿ ಇಂಟರ್ನ್ಯಾಷನಲ್ ಸರ್. 125 ದೇಶದಲ್ಲಿ ತೋರಿಸ್ತೀನಿ ಸರ್. 125 ದೇಶದಲ್ಲಿ ಏನ್ ಮಾಡಿದ್ರ ಸರ್? ನಾನು ನೆಕ್ಸ್ಟ್ ಡಾಂಕಿ ಸೈಜ್ ನಾಯಿ ತಗೊಳ್ತಾ ಇದೀನಿ. ನೆಕ್ಸ್ಟ್ ಯಾವ ಬ್ರೀಡ್ ಸರ್ ಅದು? ನೆಕ್ಸ್ಟ್ ಈಗ ಅದೇ ಲಾಂಚ್ ಮಾಡಿರೋ ಸರ್. ಈಗ ಎಲ್ಲ ಕಡೆ ಹಿಡ್ಕೊಂಡು ಓಡಾಡ್ತಾ ಇರೋದು ಅದೇ ನಾಯಿ ಸರ್. ಅದು ಹುಟ್ಟಿರೋದು 5ನೇ ತಿಂಗಳು ಸರ್. 3ನೇ ತಿಂಗಳು ಆ ನ್ಯೂಸ್ ತೋರಿಸ್ತೀನಿ ಸರ್. ಮಾರ್ಚ್ ಅಲ್ಲಿ ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ ಅದನ್ನ ನಾನು ನ್ಯೂಸ್ ಮಾರ್ಚ್ ಅಲ್ಲಿ ತೋರಿಸ್ತೀನಿ. ಅದು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಮೊಬೈಲ್ ಅಲ್ಲಿ ಇದೆ, ಈಗ ತೋರಿಸ್ತೀನಿ. 5ನೇ ತಿಂಗಳು ಹುಟ್ಟಿರೋದು. ಆಮೇಲೆ ಅದೇ ನಾಯಿ ನಾನು ಮಾತಾಡೂ ಇರ್ಲಿಲ್ಲ, ಇನ್ನು ಹುಡುಕ್ತಿದ್ದೆ ಯಾವ್ದು ಡಾಂಕಿ ಸೈಜ್ ಯಾವ ಸಿಗುತ್ತೆ ಅಂತ. 7 ತಿಂಗಳು ಮರಿ ಇಷ್ಟ ಹತ್ರ ಇದೆ ಸರ್. ಬೆಂಗಳೂರಲ್ಲಿ ಯಾವ್ದು ದೊಡ್ಡ ನಾಯಿ ಇದೆ ಅದಕ್ಕಿಂತ ಹೈಟ್ 7 ತಿಂಗಳು ಮರಿ ಇದೆ. 2.5 ವರ್ಷ ಬೆಳೆಯುತ್ತೆ. ಇಂಪೋರ್ಟೆಡ್ ಇದು. ಯಾವನು ನಿನ್ನನ್ನು ಕರ್ಕೊಂಬಂದವ್ ನೀ ನಮ್ಮ ದೇಶದೊಳಕ್ಕೆ? ಹೇಯ್, ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು.